ಪರಿಷತ್ನಲ್ಲಿ ತೀವ್ರ ಗದ್ದಲ ಮತ್ತು ಕೋಲಾಹಲ ಉಂಟಾಗಿದೆ. ಹತೋಟಿಗೆ ಬಂದಿಲ್ಲ ವಿಧಾನ ಪರಿಷತ್ ಕಲಾಪ. ನಾಗೇಂದ್ರ ಮೇಲ್ಮನೆಯಿಂದ ಹೊರ ನಡೆದ್ರೂ ಕೂಡ ಇದೀಗ ಕಲಾಪದಲ್ಲಿ ನಿಂತಿಲ್ಲ ಗದ್ದಲ ಅನ್ನುವಂತಹ ಮಾಹಿತಿಯನ್ನ ನೋಡ್ತಾ ಇದ್ದೀವಿ. ತೀವ್ರ ಗದ್ದಲದ ನಡುವೆ ಇದೀಗ ಪ್ರಶ್ನೋತ್ತರ ಕಲಾಪ ಮುಂದುವರೆದಿದೆ. ವಿಧಾನ ಪರಿಷತ್ನಲ್ಲಿ ಇವತ್ತು ಕೂಡ ತೀವ್ರ ಗದ್ದಲ ಮತ್ತು ಕೋಲಾಹಲ ಉಂಟಾಗಿರುವಂತದ್ದು. ಹಾಗೆ ವಿಧಾನ ಪರಿಷತ್ನಲ್ಲಿ ಈ ಒಂದು ಕಲಾಪ ಏನಿದೆ, ಈ ಒಂದು ಗದ್ದಲ ಕೋಲಾಹಲ ಯಾವುದೇ ರೀತಿಯಾಗಿ ಹತೋಟಿಗೂ ಕೂಡ ಬಂದಿಲ್ಲ, ಹಾಗೆ ಮುಂದುವರಿತಾ ಇದೆ. ಜೊತೆಗೆ ನಾಗೇಂದ್ರ ಅವರು ಏನು ಮೇಲ್ಮನವಿಯಿಂದ ಹೊರ ನಡೆದ್ರೂ ಕೂಡ ಈ ಒಂದು ಗದ್ದಲ ಇನ್ನೂ ಕೂಡ ನಿಂತಿಲ್ಲ. ಜೊತೆಗೆ ತೀವ್ರ ಗದ್ದಲದ ನಡುವೆಯೇ ಇದೀಗ ಕಲಾಪ ಮುಂದುವರಿತಾ ಇರುವಂತದ್ದು. ಪ್ರಶ್ನೋತ್ತರ ಕಲಾಪ ಇದೀಗ ಮುಂದುವರಿತಾ ಇದೆ. ಯಾಕಾಗಲ್ಲ? ನಾವು ಉತ್ತರ ಕೊಡಕ್ಕೆ ರೆಡಿ ಇದ್ದೀವಿ. ನಾವು ಉತ್ತರ ಕೊಡಕ್ಕೆ ರೆಡಿ ಇದ್ದೀವಿ. ಕೇಳೋದಕ್ಕೆ ನೀವು ರೆಡಿ ಇಲ್ಲ. ನಿಮಗೆ ಉತ್ತರ ಬೇಕಾಗಿಲ್ಲ. ಜನ ಬರ್ದಿದ್ದ ಕತ್ತರಿಸಿದ್ದಾರೆ. ಅವ್ರ ಸಮಸ್ಯೆ ಬಗ್ಗೆ ನಮಗೆ ಚರ್ಚೆ ಮಾಡಬೇಕಾಗಿಲ್ಲ. ಬರೀ ರಾಜಕೀಯ ಮಾಡಬೇಕು ಅಂತ ಕೂತಿದ್ದೀರಾ. ಬರೀ ರಾಜಕೀಯ ಮಾಡಬೇಕು ಅಂತ ಕೂತಿದ್ದೀರಾ. ಜನರ ಮಧ್ಯೆ ರಾಜಕೀಯ ಮಾಡುವ ರೈತರ ಸಮಸ್ಯೆ ಅತಿವೃಷ್ಟಿ ಬೆಳೆದ ಅನಾವೃಷ್ಟಿ ಸಭಾಪತಿಗೆ ಸಂಬಂಧಪಟ್ಟ ಗುತ್ತೇದಾರ್ ಸಭಾಪತಿಗಳೇ ಇನ್ನೊಂದಿದೆ. ಗುತ್ತೇದಾರ್ ನೀವು ಹಾಕ್ಬಿಟ್ಟು ಹೋಗ್ಬಾರ್ದು ಆಚೆ. ನೆಕ್ಸ್ಟ್ ಟೈಮ್ ತಗೊಳ್ಳೋದಿಲ್ಲ ಅನ್ನೋ ಸಭಾಧ್ಯಕ್ಷರೇ ಕೂತ್ಕೋಬೇಕು. ಧನ್ಯವಾದಗಳು. ಮಾನ್ಯ ಸಭಾಪತಿಯವರೇ, ವರದಕ್ಷಿಣೆ ಕಿರುಕುಳ 617 ಮಹಿಳೆಯರು ಬಲಿ ಎಂಬ ಆಘಾತಕಾರಿ ವಿಷಯವು ವಿಜಯವಾಣಿ ಪ್ರಕಟವಾಗಿದೆ. ಕಳೆದ 4 ವರ್ಷಗಳಿಂದ ವಿವಿಧ ಜಿಲ್ಲೆಗಳಲ್ಲಿ 617 ಮಹಿಳೆಯರು ವರದಕ್ಷಿಣೆ ಕಿರುಕುಳದಿಂದ ಮೃತಪಟ್ಟಿದ್ದಾರೆ. ರಾಜ್ಯ ಮಹಿಳಾ ಆಯೋಗ 2022ರಿಂದ 2026 ಜೂನ್ ವರೆಗೆ ರಾಜ್ಯದಲ್ಲಿ ದಾಖಲಾಗಿರುವ ಮಹಿಳೆಯರ ಮೇಲಿನ ಅಪರಾಧ ಪ್ರಕರಣಗಳ ಅಂಶ ಬಿಡುಗಡೆ ಮಾಡಿದ್ದು, ಅದರಲ್ಲಿ ಈ ಅಂಶ ಬೆಳಕಿಗೆ ಬಂದಿದೆ. ವರದಕ್ಷಿಣೆ ಕಿರುಕುಳದಿಂದ ಮಹಿಳೆಯರ ಸಾವು, ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ, ಪತಿಯ ಕ್ರೌರ್ಯದ ಪ್ರಕರಣಗಳನ್ನು ವರದಿಯಲ್ಲಿ ದಾಖಲಿಸಲಾಗಿದೆ. 617 ವರದಕ್ಷಿಣೆ ಸಾವಿನ ಪ್ರಕರಣಗಳ ಪೈಕಿ 32 ನಕಲಿ ಪ್ರಕರಣಗಳಾಗಿದ್ದರೆ 4.5 ವರ್ಷ